ಮೇಲೂರು ಶ್ರೀ ದ್ರೌಪದಮ್ಮ ಕರಗ ಮಹೋತ್ಸವ ರಾಜೀವ್ ಗೌಡ ಭಾಗಿ. ದೇವಾಲಯದ ಅಭಿವೃದ್ಧಿಗೆ 50,000 ದೇಣಿಗೆ. ಶಿಡ್ಲಘಟ್ಟ ತಾಲೂಕಿನ ಐತಿಹಾಸಿಕ ಪ್ರಸಿದ್ಧ ಮೇಲೂರು ಶ್ರೀ ದ್ರೌಪದಮ್ಮ ಕರಗ ಮಹೋತ್ಸವದಲ್ಲಿ 2023ರ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಅವರು ಪಾಲ್ಗೊಂಡು ತಾಯಿಯ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈ ಭಾಗದ ಅತ್ಯಂತ ಪವಿತ್ರ ಹಾಗೂ ಸಾಂಸ್ಕೃತಿಕ ಪರಂಪರೆಯುಳ್ಳ ಶ್ರೀ ದ್ರೌಪದಮ್ಮ ಕರಗ ಮಹೋತ್ಸವವು ಜನರ ಭಕ್ತಿ ಮತ್ತು ಶ್ರದ್ಧೆಯ ಸಂಕೇತವಾಗಿದೆ ಎಂದರು. ಕರಗ ಮಹೋತ್ಸವದ ಹಿನ್ನೆಲೆಯನ್ನು ಸ್ಮರಿಸಿದ ಅವರು, ಅಗ್ನಿಕುಲ ಕ್ಷತ್ರಿಯ ಸಮುದಾಯದವರು ಮತ್ತು ಗ್ರಾಮಸ್ಥರು ತಿಂಗಳುಗಟ್ಟಲೆ ಶ್ರದ್ಧಾ ಭಕ್ತಿಯಿಂದ ಆಚರಿಸುವ ಈ ಪದ್ಧತಿಯು ನಾಡಿಗೆ ಮಾದರಿಯಾಗಿದೆ. ಪ್ರತಿಯೊಬ್ಬ ಮನದಲ್ಲೂ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು, ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಸಮಾಜದಲ್ಲಿ ಒಗ್ಗಟ್ಟು ಮತ್ತು ಶಾಂತಿಯನ್ನು ಕಾಪಾಡುತ್ತವೆ ಅಂತ ಅಭಿಪ್ರಾಯಪಟ್ಟರು. ಶಿಡ್ಲಘಟ್ಟ ತಾಲೂಕಿನಲ್ಲಿ ಮಾತ್ರವಲ್ಲದೆ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕರಗ ಮಹೋತ್ಸವವನ್ನು ತನ್ನದೇ ಆದ ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ. ಉತ್ಸವದ ಮೂಲಕ ಲಕ್ಷಾಂತರ ಜನರ ಮನಸ್ಸಿನಲ್ಲಿ ಭಕ್ತಿಯ ಕಿಚ್ಚು, ಪರಸ್ಪರ ಗೌರವ ಮತ್ತು ಸಮರ್ಪಣೆಯ ಮನೋಭಾವ ಬೆಳೆದಿದೆ. ಶ್ರೀ ದ್ರೌಪದಮ್ಮ ತಾಯಿಯು ಕ್ಷೇತ್ರದ ಜನರಿಗೆ ಸಕಲ ಸೌಭಾಗ್ಯಗಳನ್ನು ನೀಡಲಿ ಅಂತ ಆಶಿಸಿದರು. ನಾಡಿನ ಬೆನ್ನೆಲುಬಾದ ರೈತರಿಗೆ ಸಕಾಲದಲ್ಲಿ ಮಳೆ ಬೆಳೆಯಾಗಿ ಸಮೃದ್ಧಿಯ ಜೀವನ ನಡೆಸುವಂತಾಗಲಿ ಹಾಗೂ ಶಾಲಾ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯವು ಉಜ್ವಲವಾಗಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಗ್ರಾಮದ ಹಿರಿಯರು ಹಾಗೂ ಯುವಕರು ಒಟ್ಟಾಗಿ ಇಂತಹ ಸತ್ಕಾರ್ಯಗಳನ್ನು ನಡೆಸುತ್ತಿರುವುದು ಶ್ಲಾಘನೀಯ ಎಂದರು. ಈ ಸಂದರ್ಭದಲ್ಲಿ ಮೇಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆ ಮಂಜುನಾಥ್, ಮುಖಂಡರಾದ ಹಿರೇಬಲ್ಲ ಕೃಷ್ಣಪ್ಪ, ಮುತ್ತೂರು ವೆಂಕಟೇಶ್, ಗುಡಿಹಳ್ಳಿ ನರೇಂದ್ರ, ತೊಟ್ಲಗಾನಹಳ್ಳಿ ಮನುಗೌಡ, ಧನುಷ್, ಅಪ್ಪೇಗೌಡನಹಳ್ಳಿ ಮಂಜುನಾಥ್, ಮುನೇಗೌಡ, ಮೂರ್ತಿ ಸೇರಿದಂತೆ ಗ್ರಾಮದ ಪ್ರಮುಖರು ಹಾಗೂ ಅಪಾರ ಸಂಖ್ಯೆಯ ಭಕ್ತಾದಿಗಳು ಉಪಸ್ಥಿತರಿದ್ದರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ಮೇಲೂರು ಅದರವಾದ ಒಂದು ವಿಭಿನ್ನತೆ ಇದೆ. ಅದಕ್ಕೆ ಒಂದು ಶ್ರದ್ಧಾ ಭಕ್ತಿಯಿಂದ ಪನ್ನೀರ್ಪುರ ಕ್ಷತ್ರಿಯ ಕುಟುಂಬ ಏನಿದೆ ಸಂಸ್ಕೃತಿಯಾಗಿ ಆ ಒಂದು ಕರಗ ಮಹೋತ್ಸವ ಅಂತಂದ್ರೆ ಸುಮಾರು ಎಲ್ಲರೂ ಕೂಡ ತುಂಬಾ ಶ್ರದ್ಧೆಯಿಂದ ಭಕ್ತಿಯಿಂದ ಏನು ಅದಕ್ಕೆ ಯಾವ ರೀತಿ ಒಂದು ಪದ್ಧತಿಯಲ್ಲಿ ಹೋಗ್ಬೇಕು, ಆ ಪದ್ಧತಿಯ ಮುಖಾಂತರ ಆಚರಣೆ ಮಾಡ್ಬೋದು. ಒಂದು ಕರಗ ಮಹೋತ್ಸವನ ಬಹಳ ಸಂಭ್ರಮ ಸಡಗರದಿಂದ ಪ್ರತಿಯೊಂದು ಮನೆಯಲ್ಲೂ ಕೂಡ ಹಬ್ಬದ ವಾತಾವರಣ, ಈ ಒಂದು ಸಂಭ್ರಮಾಚರಣೆ ಎಲ್ಲರೂ ಕೂಡ ಆಚರಣೆ ಮಾಡ್ತಾರೆ. ಆ ಒಂದು ಮಾಡುವಂತ ಉದ್ದೇಶ ಏನಪ್ಪಾ ಅಂತಂದ್ರೆ ಸಕಲ ಎಲ್ಲ ಜನಕ್ಕೂ ತಾಯಿ ಒಳ್ಳೆಯದು ಶಾಂತಿ ಗ್ರಾಮ ಶಾಂತಿಯಿಂದ ಇರ್ಲಿ, ಎಲ್ಲ ದೂರವಾಗಿ ಎಲ್ಲ ಇರುವಂತ ಎಲ್ಲ ನಾಗರಿಕರಿಗೂ ಕೂಡ ಒಳ್ಳೆಯದಾಗ್ಲಿ ಅನ್ನೋ ಉದ್ದೇಶದಿಂದ ಆಚರಣೆ ಮಾಡ್ತಾರೆ. ನಾನು ಕೂಡ ಇವಾಗ ಒಂದು ದೇವರಿಗೆ ಕೋರಿಕೆ ಇಟ್ಟಿದ್ದೀನಿ. ಸಮಸ್ತ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಎಲ್ರಿಗೂ ಒಳ್ಳೇದ್ ಮಾಡಿ ಭಗವಂತ, ಮತ್ತೆ ಎಲ್ರಿಗೂ ಸಕಾಲಕ್ಕೆ ಸರಿಯಾಗಿ ಎಲ್ಲ ಮಳೆ ಆಗಿ ಬೆಳೆ ಆಗಿ ರೈತರೆಲ್ಲರೂ ಕೂಡ ಸಮೃದ್ಧಿಯಾಗಿರ್ಲಿ, ಎಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೇದಾಗ್ಲಿ, ಸಮಸ್ತ ಎಲ್ಲ ಕುಟುಂಬಗಳು ಎಲ್ಲ ಜನಾಂಗಕ್ಕೂ ಅದೇ ರೀತಿಯಾಗಿ ಮುಂದಿನ ಒಂದು ದಿನಗಳಲ್ಲಿ ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಒಂದು ಸೇವೆ ಮಾಡೋ ಭಾಗ್ಯ ಭಗವಂತ ಕಲ್ಪಿಸ್ತೀವಿ, ಜನರಿಗೆ ಸೇವೆ ಮಾಡೋ ಅವಕಾಶ ಕಲ್ಪಿಸ್ತೀನಿ. ಒಳ್ಳೆದಾಗ್ಲಿ. ಧನ್ಯವಾದಗಳು.